ತಿಮ್ಮಣ್ಣ ಹೇಳ್ರಿ. ಎಲ್ಲಿದ್ಯಾ? ಶಿರಾ. ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನೀವ್ ಯಾರು ಹೇಳಿ? ಹಲೋ, ಹೇಳ್ರಿ. ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಾನು ನಿಮ್ದು, ನೀವ್ ಯಾರು ಹೇಳಿ? ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿ ನಿಂತ್ಕಂತಿದ್ಯಾ ಹೇಳಲೇ. ಇದು ನಾವು ಬೂನಹಳ್ಳಿ ಪಂಚಾಯತಿ ನಿಂತ್ಕಂತೀಯಾ? ಹೋ ನೋಡೋ, ಹುಡುಗ ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಪಾಂಪ್ಲೆಟ್ ಎಲ್ಲ ಒಡಿಸ್ತೀನಿ. ಇಲ್ಲಿ ಎಲ್ಲಿದ್ದೀರಾ ನೀವು? ಯಾರು ತಡೆಯಲ್ಲ. ಹೇಳಿ ಸರ್. ಕ್ಯಾನ್ವಾಸ್ ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಆಯ್ತು ಸ್ವಾಮಿ. ನಾವೇನೆ 150 ಜನ ಹುಡುಗರು ಬರ್ತೀವಿ. ಆಯ್ತು ಸ್ವಾಮಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ 1 ರೂಪಾಯಿನ ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು. ನೀನ್ ಎಲೆಕ್ಷನ್ ಗೆಲ್ಬೇಕು. ಯಾವ ಉಚ್ಚಾಸ್ಪತ್ರೆ ತಪ್ಪಿಸ್ಕೊಂಡ್ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ. ಫುಲ್ 1 ರೂಪಾಯಿನ ಮಡಿಕೊಂಬೇಡ. 350 ರೂಪಾಯಿ 1 ರೂಪಾಯಿ ಮಾಡಿಕೊಂಡು ಖರ್ಚು ಮಾಡೋದು. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಬರ್ತಿದ್ರ ನೋಡಿ. ಗ್ಯಾಪ್ ಹೇಳಿ. 350 350 ಕೊಡ್ತೀನಿ. 1000 ರೂಪಾಯಿ ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲಾನ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮಲಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ. ಹೋಗಿ ಅಚ್ಚುಕಟ್ಟಾಗಿ ಸೇರ್ತೆ ಮನೆ ಮಲಿಕೊಂಬಿಡು. ನೀನು 1000 ರೂಪಾಯಿ ಕೊಡಿ ಬಂತೆ. ಹಾ, ನನಗ್ ಕೊಡ್ಬೇಡ. 350 ತರಿಯೋಣ ಒಂದ್ ನಿಮಿಷ. ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ. ಅಲ್ಲ, 350 ಕೊಡ್ತೀರಾ? ಒಂದ್ ನಿಮಿಷ ಹೇಳದ್. ನೀನ್ 1000 ರೂಪಾಯಿ ಕೊಡ್ತೀನಿ ಅಂದಲ್ಲ. ಓ, ನನಗ್ ಕೊಡ್ಬೇಡ 1000 ರೂಪಾಯಿ. ಓ, ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ, ಅಲ್ಲಿಗೆ ಅವಳಿಗೆ ಕೊಡು. ಗೊತ್ತಾಗ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರೆ ನನ್ನ ಮಗ ಅಂತ. ನೀವ್ ಆ ಗುಂಪ್ನಾಗ? ನಾವ್ ಆ ಗುಂಪ್ನವ್ರಲ್ಲ. ನೀವು ಸಹಿಸ್ಕಂತೀರಾ? ಎಲ್ಲಿ ಗುಂಪ್ನಾಗಣ್ಣ? ಲಲ್ಲಿ ಗುಂಪ್ನವ್ರಲ್ಲ ಕಣ. ಕೊಡ್ತಾನ ಮಗನೇ. ನಿನ್ನ ಗುಂಜು ನಿನ್ 360 ರೂಪಾಯಿ ಬೇಡ, 300 ರೂಪಾಯಿನೂ ಬೇಡ. ನೀನ್ ಮಾತಾಡೋದು ಬೇಡ. ನಿನ್ ಮಾತು 350 ರೂಪಾಯಿ ಕೊಟ್ಟು 1 ರೂಪಾಯಿ ನಿಲ್ಲಿಸ್ಕೊಂಡೆ ಕ್ಯಾನ್ವಾಸ್ ಮಾಡೋಣ. ಮತ್ತೆ ನನ್ಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೇನಲ್ಲೇ ನೀನು. ಲೈ ಮೊದ್ಲು ನನ್ನ ಮಗನೇ ಕುಡ್ದು ಮನೆ ತಗೋಗೋ ಅಚ್ಚುಕಟ್ಟಾಗಿ. ನನ್ 350 ಕೊಡೋದ್ ಬಿಟ್ಟು ಅಚ್ಚುಕಟ್ಟ ಮನೆ ಸೇರ್ಕ. ಈ ಬರ್ತಾ ದಾರಿಗೆ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಗೋಗ್ಯವನೆ ಸಿರಾದ ಹತ್ರ. ನನ್ನ ಮಗನೇ, ನೀನು ಅಚ್ಚುಕಟ್ಟಾಗಿ ಬಿಲ್ಲು ಕೊಟ್ಬಿಟ್ಟು ಮನೆಗೆ ಹೋಗಿ ಸೇರ್ಕ. 350 ಬೇಡ. ಏನು ಲಲ್ಲಿ ಸುದ್ದಿ ಅಂತ ಹೇಳಿದ್ರೆ ಕೇರಳ ಹೊಡ್ಬಿಡ್ತೀನಿ. ನಾನು ಶಾರ್ಟ್ ಎಲೆಕ್ಷನ್ ನಿಲ್ದ್ರೆ ಗುಂಡ್ಕೊಂಡ್ಬಿಡ್ತು. ಆ ಅಕ್ಕಂಗೆ ಮೋಸ ಮಾಡಿದ್ಯಲ್ಲ ನೀನು, ಉದ್ದಾರ ಆಗ್ತೀರಲ್ಲೇ. ಒಕ್ಕಗನ ಮೋಸ ಮಾಡ್ತೀನಿ, ಏನ ಮಾಡ್ತೀನಿ. ನೀನು 350 ರೂಪಾಯಿ ಕೊಡ್ತೀನಿ ಅಂದಾಗಲೇ ಗೊತ್ತಾದ್ ನೀನು ಎಂತ ಗುಜ್ರಿ ನನ್ನ ಮಗ ಅಂತಾನ. ಯಾಕ ನಿಮ್ಮ ಅಮ್ಮನ ನೀನು ಯಾವ್ದೋ ಲಲ್ಲಿ ತಗೊಂಡ್ರೆ ಎಂಡ್ಲು ಕಾಸು ಹಾಸ್ಕೊಂತಿನ ನನ್ನ ಮಗ ನೀನು. ಲೇ ಎಂದ್ಲು